ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮನೆಯಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಇರುತ್ತದೆ. ಯೋಚನೆ ಸಂಶೋಧನೆಯಲ್ಲಿ ಕೆಲಸ ಜರುಗುತ್ತದೆ. ವ್ಯಾಪಾರಸ್ಥರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಳ್ಬೇಕು. ನ್ಯಾಯಾಲಯದ ಕೆಲಸದಿಂದ ಮುಕ್ತರಾಗಬಹುದು. ಜವಾಬ್ದಾರಿಯನ್ನ ಸಮಯಕ್ಕೆ ಸರಿಯಾಗಿ ನಿರ್ವಹಿಸುತ್ತೀರಿ. ವೃಷಭ ರಾಶಿ. ಒಳ್ಳೆ ಸುದ್ದಿ ಸಿಗುತ್ತದೆ. ಗೌರವಾನ್ವಿತ ವ್ಯಕ್ತಿಯ ಮಾರ್ಗದರ್ಶನ ಕೂಡ ಪಡೆದುಕೊಳ್ಳುತ್ತೀರಿ. ಲಾಭದ ಹೊಸ ಮಾರ್ಗಗಳು ಕಂಡುಬರುತ್ತವೆ. ಸಣ್ಣ ಪ್ರಲೋಭನೆಗಳಿಂದ ನಿಮ್ಮನ್ನು ದೂರ ಇಡಲು ಪ್ರಯತ್ನಿಸಲಾಗುತ್ತದೆ. ಆಸ್ತಿಯ ಬಗ್ಗೆ ಹೆಮ್ಮೆ ಪಡುತ್ತೀರಿ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತವೆ. ಇನ್ನು ಮಿಥುನ ರಾಶಿ. ನಿಮಗಾಗಿ ಸಮಯ ಮೀಸಲಿಡುವುದು ಒಳ್ಳೆಯದು. ಪರಸ್ಪರ ನಂಬಿಕೆಯ ಸಹಾಯದಿಂದ ಕುಟುಂಬ ಸಂಬಂಧಗಳು ಬಲಗೊಳ್ಳುತ್ತವೆ. ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರಿಗೆ ಈ ದಿನವು ಮಂಗಳಕರವಾಗಿದೆ. ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ. ತ್ವರಿತ ಯಶಸ್ಸಿನ ಅನ್ವೇಷಣೆಯಲ್ಲಿ ಸೂಕ್ತವಲ್ಲದ ಕ್ರಮಗಳಿಗೆ ಗಮನ ಕೊಡಬೇಡಿ. ಕರ್ಕಾಟಕ ರಾಶಿ. ಅಭಿಪ್ರಾಯವನ್ನ ಹೇಳಲು ನಿಮಗೆ ಅವಕಾಶ ಸಿಗುತ್ತದೆ. ಕುಟುಂಬದ ಸದಸ್ಯರು ನಿಮ್ಮ ಪ್ರತಿಷ್ಠೆಯನ್ನ ಹೆಚ್ಚು ಮಾಡುತ್ತಾರೆ. ಪ್ರಗತಿಗಾಗಿ ಹೊಸ ಮಾರ್ಗಗಳು ಮತ್ತು ಆಯ್ಕೆಗಳು ಕಂಡು ಬರುತ್ತವೆ. ಆಸ್ತಿ ವ್ಯಾಪಾರಗಳಿಗೆ ಇಂದು ಹೆಚ್ಚು ಲಾಭದಾಯಕ. ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸಿ. ಸಿಂಹ ರಾಶಿ. ಇತರರು ಹೇಳುವುದನ್ನು ಆಲಿಸಿ. ಅಧಿಕಾರಿಗಳಿಂದ ವಿಶೇಷ ಮನ್ನಣೆ ಸಿಗುತ್ತದೆ. ಇನ್ನೊಬ್ಬರಿಗೆ ನೀಡಿದ ಹಣವನ್ನು ಪಡೆದುಕೊಳ್ಳಬಹುದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರವಾಗಿ ಬದಲಾವಣೆಗಳು ಸಂಭವಿಸಬಹುದು. ಯಾವುದೇ ದೊಡ್ಡ ಕಾರ್ಯಕ್ರಮಗಳಲ್ಲಿ ನೀವು ಸ್ನೇಹಿತರ ಬೆಂಬಲವನ್ನ ಪಡೆಯುತ್ತೀರಿ. ಕನ್ಯಾ ರಾಶಿ. ಭಾನುವಾರದಂದು ನೀವು ಅನೇಕ ಜನರೊಂದಿಗೆ ಮಾತಾಡುತ್ತೀರಿ. ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ಜ್ಞಾನವುಳ್ಳ ಮತ್ತು ಹಿರಿಯ ಜನರೊಂದಿಗೆ ಕೆಲಸ ಮಾಡುವ ಅವಕಾಶಗಳು ಬರುತ್ತವೆ. ಈ ಸಮಯದಲ್ಲಿ ವ್ಯಾಪಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಪರವಾಗಿ ಪರಿಹರಿಸಬಹುದು. ತುಲಾ ರಾಶಿ. ಇತರ ಜನರೊಂದಿಗೆ ರಾಜಕೀಯದಿಂದ ದೂರ ಇರಲು ಪ್ರಯತ್ನ ಮಾಡಿ. ಹೊಸದನ್ನ ಪ್ರಯತ್ನಿಸುವ ಉತ್ಸಾಹವು ಮನಸ್ಸಿನಲ್ಲಿ ಗೋಚರವಾಗುತ್ತದೆ. ವ್ಯಾಪಾರಿಗಳಿಗೆ ಉತ್ತಮ ಸಮಯ. ವಿದ್ಯಾರ್ಥಿಗಳು ಪರಿಣಿತ ಶಿಕ್ಷಕರಿಂದ ಸಹಾಯ ಪಡೆದುಕೊಳ್ಳುತ್ತಾರೆ. ಯಾರನ್ನಾದ್ರೂ ಅತಿಯಾಗಿ ನಂಬುವುದು ಒತ್ತಡಕ್ಕೆ ಕಾರಣವಾಗಬಹುದು. ವೃಶ್ಚಿಕ ರಾಶಿ. ಉದಾರ ಮನೋಭಾವವು ಜನರನ್ನ ಬಹಳಷ್ಟು ಪ್ರಭಾವಿಸುತ್ತದೆ. ಹೊಸ ಆಭರಣಗಳನ್ನು ಖರೀದಿಸುವ ಅವಕಾಶಗಳು ಪಡೆದುಕೊಳ್ಳಬಹುದು. ತ್ವರಿತವಾಗಿ ಹಣವನ್ನ ಗಳಿಸಲು ತಪ್ಪು ಯೋಚನೆಯಲ್ಲಿ ಬಂಡವಾಳ ಹೂಡಿಕೆ ಮಾಡದಂತೆ ಎಚ್ಚರಿಕೆ ವಹಿಸಿ. ಅಧ್ಯಯನದಲ್ಲಿ ಸಾಧನೆ ಉತ್ತಮವಾಗಿರುತ್ತದೆ. ವಿವಾಹಿತರು ಮಕ್ಕಳ ಸಂತೋಷವನ್ನ ಪಡೆದುಕೊಳ್ಳುತ್ತಾರೆ. ಧನುರಾಶಿ. ದಿನಚರಿಯಲ್ಲಿ ಬದಲಾವಣೆ ತರಲು ಪ್ರಯತ್ನ ನಡೆಸಿ. ಸಮಯದಲ್ಲಿ ನಿಮ್ಮ ಯಾವುದೇ ಹವ್ಯಾಸಗಳು ಅಥವಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡಿ. ಕೆಲವು ಹೊಸ ಕೆಲಸವನ್ನ ಪ್ರಾರಂಭಿಸಲು ಮನಸ್ಸು ಮಾಡಬಹುದು. ಹಣಕಾಸಿನ ಕೆಲಸದಲ್ಲಿ ಏಕಾಗ್ರತೆಯಿಂದ ಮನಸ್ಸು ಶಾಂತವಾಗಿರುತ್ತದೆ. ಅಂಗಡಿಗೆ ಸಂಬಂಧಿಸಿದ ಕಾಳಜಿ ಇರುತ್ತದೆ. ಮಕರ ರಾಶಿ. ಹೊಸ ಭರವಸೆಯೊಂದಿಗೆ ದಿನ ಆರಂಭವಾಗುತ್ತದೆ. ಮನೆಯಿಂದ ಕೆಲಸ ಮಾಡುವ ಜನರು ಕೆಲಸಗಳು ಸಮಯಕ್ಕೆ ಸಂಪೂರ್ಣವಾಗಿ ಜರುಗುತ್ತವೆ. ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತೆ ಜನರ ರಿಯಾಯಿತಿಗಳನ್ನ ನೀಡಬಹುದು. ವ್ಯವಹಾರದಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡೋ ಮೊದಲು ನೀವು ಹಿರಿಯರನ್ನ ಸಂಪರ್ಕಿಸಿದ್ರೆ ಒಳ್ಳೆಯದು. ಕುಂಭರಾಶಿ. ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೋಪ ಮಾಡಿಕೊಳ್ಳುವುದನ್ನ ತಪ್ಪಿಸಿಕೊಳ್ಬೇಕು. ನಿರ್ದಿಷ್ಟ ವಿಷಯದ ಬಗ್ಗೆ ಆಲೋಚನೆ ಬದಲಾಗುತ್ತದೆ. ಆನ್ಲೈನ್ ನಲ್ಲಿ ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರ ಹೆಚ್ಚಿಸಲು ಹೊಸ ಯೋಚನೆಗಳನ್ನ ಮಾಡಬೇಕು. ಸ್ಥಗಿತಗೊಂಡಿದ್ದ ಯೋಜನೆಯನ್ನ ಮತ್ತೆ ಪ್ರಾರಂಭ ಮಾಡಲು ಸರಿಯಾದ ಸಮಯ. ಕೊನೆಯದಾಗಿ ಮೀನರಾಶಿ. ನಿಮಗೆ ಉತ್ತಮ ದಿನ ಇರುತ್ತದೆ. ಕೆಲಸದಲ್ಲಿ ನಿಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶ ಸಿಗುತ್ತದೆ. ಆದಾಯವನ್ನ ಹೆಚ್ಚಿಸಲು ಕೆಲವು ಉತ್ತಮ ಅವಕಾಶಗಳು ಕೂಡ ಬರುತ್ತವೆ. ಕುಟುಂಬದಲ್ಲಿ ನಿಮ್ಮ ಸಕಾರಾತ್ಮಕ ನಡವಳಿಕೆ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.